ಹಲೋ ಸ್ನೇಹಿತರೆ, ನಮಸ್ಕಾರ. ಇಂದಿನ ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್. ರಾಜ್ಯದ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಆಹಾರ ಇಲಾಖೆಯಿಂದ ಹೊಸ ಲಿಸ್ಟ್ ಬಿಡುಗಡೆ. 2 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳು ದಿಢೀರ ರದ್ದು. ಹೌದು ಸ್ನೇಹಿತರೆ, ಅದೇ ರೀತಿ ಇನ್ನೊಂದು ಕಡೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಬರದೇ ಇರುವ ಮಹಿಳೆಯರಿಗೆ ಇಲಾಖೆಯಿಂದ ಹೊಸ ಆದೇಶ. ತಡೆ ಹಿಡಿದ ಹಣ ಬಿಡುಗಡೆ, ಹೊಸ ಲಿಂಕ್ ಪ್ರಕಟ. ಮತ್ತೊಂದು ಕೊನೆಯದಾಗಿ ಪಿಎಂ ಕಿಸಾನ್ ಯೋಜನೆಯ 2,000 ಹಣ ಬರದೇ ಇರೋ ರೈತರಿಗೆ ಕೃಷಿ ಇಲಾಖೆಯಿಂದ ಕೊನೆಗೆ ಡೆಡ್ಲೈನ್ ಜಾರಿ. ಈ ತಪ್ಪು ಸರಿಪಡಿಸದಿದ್ದರೆ ಹೆಸರು ಶಾಶ್ವತವಾಗಿ ಕಟ್. ಪ್ರತಿಯೊಂದು ಮಾಹಿತಿಯ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಆದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು ವೀಕ್ಷಕರೇ, ರಾಜ್ಯಾದ್ಯಂತ ರೇಷನ್ ಕಾರ್ಡ್ಗಳ ಭಾರಿ ಪರಿಷ್ಕರಣೆ ನಡೀತಾ ಇದ್ದು, ಆಹಾರ ಇಲಾಖೆಯು ಇವತ್ತು ಅನರ್ಹ ಬಿಪಿಎಲ್ ಕಾರ್ಡ್ಗಳ ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಸರ್ಕಾರದ ನಿಯಮಗಳನ್ನು ಮೀರಿ ಐಷಾರಾಮಿ ಕಾರು ಹೊಂದಿರುವವರು, ಸರ್ಕಾರಿ ನೌಕರರು ಹಾಗೂ ಆದಾಯ ತೆರಿಗೆ ಪಾವತಿಸುವವರು ಹೊಂದಿದ್ದ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗಳಾಗಿ ಬದಲಾಯಿಸಲಾಗಿದೆ. ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಅನ್ನು ಆಕ್ಟಿವ್ ಆಗಿದೆಯಾ ಇಲ್ಲವಾ ಎನ್ನೋದು ತಕ್ಷಣವೇ ಹಿಂದೆ ಚೆಕ್ ಮಾಡಿಕೊಳ್ಳಿ. ನೀವು ಹೇಗೆ ಚೆಕ್ ಮಾಡಬೇಕು, ಆಕ್ಟಿವ್ ಇದೆಯಾ ಇಲ್ಲವಾ ಎಂದು ತಿಳಿದುಕೊಳ್ಳಬೇಕಾದರೆ ಮುಂದಿನ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿಕೊಳ್ಳಿ. ಹಾಗೆಯೇ ಸ್ನೇಹಿತರೆ, ಇನ್ನು ಎರಡನೆಯ ಪ್ರಮುಖ ಸುದ್ದಿ ಮಹಿಳೆಯರಿಗೆ ಸಂಬಂಧಿಸಿದ್ದು. ಯಾವ ಹೆಣ್ಣು ಮಕ್ಕಳಿಗೆ ಕಳೆದ ಕೆಲವು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಜಮೆಯಾಗಿಲ್ಲವೋ ಅಂತವರು ಬ್ಯಾಂಕ್ ಖಾತೆಗಳ ಮರುಪರಿಶೀಲನೆ ಹೊಸ ಲಿಸ್ಟ್ ಅನ್ನು ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಬಿಡುಗಡೆ ಮಾಡಿದೆ. ನಿಮ್ಮ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆಗೆ ಸರಿಯಾಗಿ ಲಿಂಕ್ ಆಗದ ಕಾರಣ ಈ ಹಣ ತಡೆ ಹಿಡಿಯಲಾಗಿದೆ. ಇಲಾಖೆಯು ಆನ್ಲೈನ್ನಲ್ಲಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡಲು ಹೊಸ ನೇರ ಲಿಂಕ್ ಅನ್ನು ಒದಗಿಸಿದ್ದು, ಫಲಾನುಭವಿಗಳು ತಕ್ಷಣವೇ ನಿಮ್ಮ ಸ್ಟೇಟಸ್ ನೋಡಿ ಹತ್ತಿರದ ಬ್ಯಾಂಕ್ ಖಾತೆಗಳಿಗೆ ಭೇಟಿ ನೀಡಿ KYC ಮಾಡಿಸಿದರೆ ತಡೆ ಹಿಡಿಯಲಾದ ಸಂಪೂರ್ಣ ಮೊತ್ತ ಒಟ್ಟಿಗೆ ನಿಮ್ಮ ಖಾತೆಗೆ ಜಮೆಯಾಗಲಿದೆ. ಹೌದು ಸ್ನೇಹಿತರೆ, ನಿಮಗೂ ಕೂಡ ಹಣ ಬರದೇ ಇದ್ದರೆ ನೀವು ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ನಿಮ್ಮ ಸ್ಟೇಟಸ್ ಅನ್ನು ಹೇಗೆ ಚೆಕ್ ಮಾಡಿಕೊಳ್ಳೋದು ಎಂದು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಹಾಕುತ್ತೇನೆ. ನೀವು ಇನ್ನೂ ಆದರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋವನ್ನು ನಿಮಗೆ ಸಹಾಯಕವಾಗಿರುತ್ತವೆ. ಅದೇ ರೀತಿ ಸ್ನೇಹಿತರೆ, ಕೊನೆಯ ಮುಖ್ಯ ಮಾಹಿತಿ ಯಾವುದೆಂದರೆ ಕೇಂದ್ರ ಸರ್ಕಾರ ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿದ್ದರೂ ಕರ್ನಾಟಕದ ಲಕ್ಷಾಂತರ ರೈತರ ಖಾತೆಗೆ ಇನ್ನೂ 2,000 ಜಮೆಯಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಆಧಾರ್, ಬ್ಯಾಂಕ್ ಲಿಂಕ್ ಮತ್ತು ಜಮೀನಿನ ದಾಖಲೆಗಳ ಪರಿಶೀಲನೆ ಬಾಕಿ ಇರುವುದು. ಇದೀಗ ಕೃಷಿ ಇಲಾಖೆಯು ಜುಲೈ 15ರ ಕೊನೆಯ ಗಡುವು ನೀಡಿದ್ದು, ಅಷ್ಟರೊಳಗೆ ರೈತರು ತಮ್ಮ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸದಿದ್ದರೆ ಅವರ ಹೆಸರನ್ನು ಪಟ್ಟಿಯಿಂದ ಶಾಶ್ವತವಾಗಿ ತೆಗೆದುಹಾಕಲಾಗುವುದು ಎಂದು ಎಚ್ಚರಿಸಿದೆ. ಹಾಗಾಗಿ ತಕ್ಷಣವೇ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಇದನ್ನು ಸರಿಪಡಿಸಿಕೊಳ್ಳಿ. ಅದೇ ರೀತಿ ಸ್ನೇಹಿತರೆ, ನಿಮಗೆ ಇನ್ನೂ ಆದರೂ ಯಾವುದೇ ಗೊಂದಲಗಳಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.